ಲಿಂಗಾಯತ ನಾಯಕರು ಹೈಕಮಾಂಡ್ ಭೇಟಿ ಮಾಡ್ತೇವೆ. ರಾಜ್ಯದಲ್ಲಿ ಎಲ್ಲಾ ಲಿಂಗಾಯತರು ಬಿಎಸ್ ಯಡಿಯೂರಪ್ಪ ಪರವಾಗಿ ಇಲ್ಲ. ಯಡಿಯೂರಪ್ಪ ಅವರು ಆ ಗೌರವವನ್ನ ಉಳಿಸಿಕೊಂಡಿಲ್ಲ. ವಿಜಯೇಂದ್ರ ಅಧ್ಯಕ್ಷ ಮಾಡುವುದಕ್ಕೆ ನಮ್ಮ ವಿರೋಧ ಇದೆ. ವಿಜಯೇಂದ್ರ ಹೊಂದಾಣಿಕೆ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಸಮುದಾಯದ ನಾಯಕರು ಕೂಡ ಅಧ್ಯಕ್ಷರಾಗಲಿ ಅದಕ್ಕೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ದೆಹಲಿಯಲ್ಲಿ ಶಾಸಕ ಯತ್ನಾಳ್ ಮತ್ತೊಮ್ಮೆ ಬಿಎಸ್ ಯಡಿಯೂರಪ್ಪ ವಿರುದ್ಧ ಬಿವೈ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯ ಮುಗಿದು ಹೋಗಿದೆ. ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು, ಆ ಗೌರವ ಅವರು ಉಳಿಸ್ಕೊಂಡಿಲ್ಲ. ಅವರ ಮಗ ಅಂತರೂ ಪೂರ್ತಿ ಅವರ ಅಪ್ಪನ ಜೈಲಿಗೆ ಕಳಿಸಿದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಆ ಅಧ್ಯಾಯ ಮುಗಿದು ಹೋಗಿದೆ. ಅದು ಕ್ಲೋಸ್ ಚಾಪ್ಟರು, ಕ್ಲೋಸ್ ಫೈಲು, ರಿವೈವಲ್ ಆಗುವಂಥದ್ದಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು, ಆ ಗೌರವ ಅವರು ಉಳಿಸ್ಕೊಂಡಿಲ್ಲ. ಅವರ ಮಗ ಅಂತರೂ ಪೂರ್ತಿ ಅವರ ಅಪ್ಪನ ಜೈಲಿಗೆ ಕಳಿಸಿದ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೆಹಲಿ ಪ್ರತಿನಿಧಿ ಶಬ್ಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬ್ಬೀರ್, ಇಷ್ಟು ದಿನ ಬಿಎಸ್ ಯಡಿಯೂರಪ್ಪ ವಿರುದ್ಧ, ವಿಜಯೇಂದ್ರ ವಿರುದ್ಧ ರಾಜ್ಯದಲ್ಲಿ ಅಬ್ಬರಿಸ್ತಾ ಇದ್ದಂತಹ ಯತ್ನಾಳ್ ಟೀಮ್ ಈಗ ದೆಹಲಿಯಲ್ಲೂ ಕೂಡ ಅಬ್ಬರಿಸ್ತಾ ಇದೆ. ಈ ಬಣ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರನ್ನ ಇವರು ಭೇಟಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ದೆಹಲಿ ಅಂಗಳದಲ್ಲಿ ಅಂತ ಹೇಳಿ? ಪ್ರೇಮ್ ನೋಡಿ, ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಒಂದು ತಂಡ ಸೋಮವಾರ ರಾತ್ರಿಯೇ ದೆಹಲಿಗೆ ಬಂದಿತ್ತು. ಅವರು ನಿನ್ನೆ ಬೇರೆ ಬೇರೆ ನಾಯಕರನ್ನ ಕೂಡ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಮುಖ್ಯವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿಯಾಗಿರೋದಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ಕೊಂಡಿದ್ದಾರೆ. ಇದ್ರ ಬೆನ್ನಲ್ಲೇ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತೆ ಈಗಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧ ದೂರನ್ನ ಕೂಡ ಸಲ್ಲಿಸಿರುವಂತದ್ದು, ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಈಗ ಇದ್ರ ಬೆನ್ನಲ್ಲೇ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಮಾಜಿ ಸಂಸದ GM ಸಿದ್ದೇಶ್ವರ್ ಅವರು ಕೂಡ ದೆಹಲಿಗೆ ಬಂದಿರುವಂತದ್ದು. ದೆಹಲಿಯಲ್ಲಿ ಈಗ ಸಾಕಷ್ಟು ಬಂಡಾಯ ನಾಯಕರ ಚಟುವಟಿಕೆಗಳು ಕೂಡ ಜೋರಾಗಿ ನಡೆದಿರುವಂತದ್ದು. ಕರ್ನಾಟಕ ಭವನದಲ್ಲಿ ಸಂಸದ ಮತ್ತೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೂ ಕೂಡ ಎಲ್ಲ ನಾಯಕರು ಸಭೆಯನ್ನು ನಡೆಸಿದ್ರು. ಸುಮಾರು 1 ಗಂಟೆಗಳ ಕಾಲ ಸುದೀರ್ಘವಾದಂತಹ ಸಭೆ ನಡೆಸಿ ಈಗ ಇಲ್ಲಿಂದ ನಿರ್ಗಮಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸೊ ಮುಂದಿನ ಒಂದು ದಿನ ಇವತ್ತು ಅಥವಾ ನಾಳೆ ವರಿಷ್ಠರನ್ನ ಭೇಟಿ ಆಗುವಂತ ಪ್ರಯತ್ನವನ್ನ ಕೂಡ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ತಾ ಇರುವಂತದ್ದು. ಇವತ್ತು ದೆಹಲಿಯ ವಿಧಾನಸಭೆ ಚುನಾವಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಭೇಟಿಗೆ ಸಮಯ ಕೊಡುವಂತದ್ದು ಅನುಮಾನ ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ನಾಳೆ ಸಂಜೆವರೆಗೂ ಕೂಡ ಇದ್ದು ವರಿಷ್ಠರನ್ನ ಭೇಟಿಯಾಗಿ ಮತ್ತೊಂದು ಹಂತದಲ್ಲಿ ಮಾತುಕತೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ರೆಬಲ್ ನಾಯಕರು ಒಟ್ಟಾಗಿ ಭೇಟಿ ಆಗೋದಕ್ಕಿಂತ ಹಂತ ಹಂತವಾಗಿ ಭೇಟಿ ಆಗುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಈ ಹಿಂದೆ ಅರವಿಂದ್ ಲಿಂಬಾವಳಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು. ನಿನ್ನೆ OBC ಸಮುದಾಯದ ನಾಯಕರು ಎಲ್ಲರೂ ಕೂಡ ಬೇರೆ ಬೇರೆ ನಾಯಕರನ್ನ ವರಿಷ್ಠರನ್ನ ಭೇಟಿ ಆಗೋ ಮೂಲಕ ವಿಜಯೇಂದ್ರ ಅವರ ಬದಲಾವಣೆಗೆ ಆಗ್ರಹವನ್ನ ಮಾಡಿದ್ರು. ಇವತ್ತು ಮುಖ್ಯವಾಗಿ ಲಿಂಗಾಯತ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಯದಲ್ಲಿ BS ಯಡಿಯೂರಪ್ಪ ಅವರ ಪರವಾಗಿ ಎಲ್ಲ ಲಿಂಗಾಯತರಿಲ್ಲ, ಅವರನ್ನ ವಿರೋಧ ಮಾಡುವಂತ ಲಿಂಗಾಯತ ಸಮುದಾಯಗಳು ಕೂಡ ಇದಾವೆ. ಬಹಳಷ್ಟು ಸ್ವಾಮೀಜಿಗಳಿಗೆ ಪೇಮೆಂಟ್ ಅನ್ನ ಕೊಟ್ಟು ಅವರ ಪರವಾಗಿ ಹೇಳಿಕೆಯನ್ನು ಕೊಡುವಂತಹ ಸನ್ನಿವೇಶವನ್ನ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಅವರು ಸೃಷ್ಟಿ ಮಾಡ್ತಿದ್ದಾರೆ. ಈ ಒಂದು ಅಂಶವನ್ನ ಕೂಡ ನಾವು ಅವರಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಬಸವನಗೌಡ ಪಾಟೀಲ್ ಅವರು ಹೇಳಿರುವಂತದ್ದು. ಈ ಮೂಲಕ ಲಿಂಗಾಯತರೆಲ್ಲರೂ ಕೂಡ ಯಡಿಯೂರಪ್ಪ ಅವರ ಪರವಾಗಿಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡುವಂಥದ್ದು ಮತ್ತೆ ಕೂಡಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದಾವೆ. ಇವತ್ತು ಸಂಜೆಗೆ ಅಥವಾ ನಾಳೆಗೆ ವರಿಷ್ಠರನ್ನ ಭೇಟಿ ಮಾಡುವಂಥ ಸಾಧ್ಯತೆಗಳಿಗೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬ್ಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.